ನೋಡ್ ಜಯಕ್ಕ, ಸುಮ್ಮನೆ ನನ್ನ ಜೊತೆ ಕಾಲು ಕೆರ್ಕೊಂಡು ಜಗಳ ಬರಬೇಡ. ನಾನು ನಿನ್ನ ಹತ್ರ ಏನೂ ಮಾತಾಡಿಲ್ಲ. ಬುಡ್ಜಯಕ್ಕ ಹೋಗ್ಲಿ, ಅವ್ರು ಆಗೈತಾನೆ ಎತ್ಕೊಂಡು ಹೋಯ್ತಾಳೆ. ಇವಾಗ ನಾವು ಒಕ್ಕಂಡ್ರಾಯ್ತು. ಮತ್ತು ಏನು ಪಿಂಕವಾಗಿ ಹೇಳ್ತಾಳೆ, ಬೆನ್ನಿ ಹುಕ್ಕಳಿ ಇರ್ತವ. ನಮಗೇನು ಹೊಗೆದು ಗೊತ್ತಿಲ್ವಾ? ಬಟ್ಟೆ ತಗೊಂಡು ಕೆರೆಗೆ ಬಂದಿದ್ದೀವಿ ಅಂದರೆ ಹೊಗೆ ಗೊತ್ತಾಗೋದಿಲ್ವ ನಮಗೆ? ಬಟ್ಟೆ ತಗೊಂಡು ಕೆರೆಗೆ ಬಂದಿದ್ದೀರಾ ಅಂತಂದರೆ ಹೊಗೆದು ಗೊತ್ತಾಗುತ್ತೆ. ನಾನು ಇಲ್ಲಿ ಇದ್ನಲ್ಲ, ನನ್ನ ಮುಗಿತು ಬಂದು ಒಕ್ಕಳಿ ಅಂತ ಹೇಳಿದ್ದಷ್ಟೇ. ನಾನೇ ನಿನ್ನ ಜೊತೆ ಕಾಲು ಕೆರ್ಕೊಂಡು ಜಗಳ ಬಂದಿಲ್ವಲ್ಲ, ನೀನೇ ಹಂಗೆಲ್ಲ ಮಾತಾಡ್ತೀಯಾ? ನೋಡು ಸರೋಜಿ, ನಿನಗೂ ನನಗೂ ಮಾತು ಬೇಕಾಗಿಲ್ಲ. ನಿನ್ನ ಬಟ್ಟೆ ಏನೈತೆ ತಗೊಂಡು ನಿನ್ನ ಪಾಡಿಗೆ ನೀನು ಹೋಗು. ಹೋಗೋದಿಲ್ಲ ಕಣೆ, ಏನೇ ಮಾಡ್ತೀಯಾ? ನಾನು ಇಲ್ಲೇ ಕೂತ್ಕೋತೀನಿ, ಇಲ್ಲೇ ಕೂತಿರ್ತೀನಿ. ಅದು ಹೆಂಗೆ ಬಟ್ಟೆ ಹೊಕ್ಕೊಂಡೈತೆ ಹೊಕ್ಕೊಂಡೋಗು. ಅಯ್ಯೋ ಮನೆ ಹಾಳಿ, ನಿನ್ನಂತಳು ಇದ್ಬಿಟ್ರೆ ಊರೆಲ್ಲ ಹಾಳು ಬಿದ್ದೋಯ್ತದೆ. ಎತ್ಕೊಂಡು ಹೋಗಿ ನಿನ್ನ ಬಟ್ಟೆ ನೀನು. ಏನೇ ಕಿತ್ತೋದು ಮನೆ ಹಾಳಿ, ನೀನು ಕಣೆ ಮನೆ ಹಾಳಿ. ಬಾರಿ, ಅದು ಏನೇ ಮಾಡ್ತೀಯ ಏನು ಮಾಡ್ತೀಯ ನೋಡೇ ಬಿಡ್ತೀನಿ ನಾನು. ಈ ಜಾಗ ಬಿಟ್ಟು ಅಳ್ಳಾಡ್ದಿಲ್ಲ. ಏನೇ ಮಾಡ್ತೀಯ ನೀನು? ನೋಡ್ತೀಯೇನೆ ಏನು ಮಾಡ್ತೀನಿ ಅಂತ. ಅಯ್ಯೋ ನನ್ನ ಬಟ್ಟೆ ಬುಟ್ಟಿ, ಏ ಜಯಮ್ಮ ನೀನು ಬುದ್ಧಿ ಇಲ್ವಾ? ನನ್ನ ಬಟ್ಟೆ ಎಲ್ಲನೂ ನೀರಿಗೆ ಹಚ್ಬಿಟ್ಟೆ ಅಲ್ಲೇ ಮನೆ ಹಾಳಿ. ಆಗಲೇ ಏನೋ ಕೇಳ್ತಿದ್ದಲ್ಲೇ, ಏನು ಮಾಡೋಕ್ಕಾಯ್ತು ನಿನ್ನ ಕೈಲಿ ಅಂತ. ನೋಡು ಏನು ಮಾಡಿದೆ ಅಂತವ, ಮಾಡಿ ತೋರಿಸ್ತೆ ತಾನೇ ಈಗ. ನನ್ನ ಮೇಲೆ ಕೈ ಮಾಡ್ತೀನಿ ಕಿತ್ತೋದೊಳೆ. ಬಾ ನೀನು ಮಾಡ್ತೀನಿ. ಅಮ್ಮ ಬಿಡೆ, ನನ್ನ ಜುಟ್ಟು ಬಿಡೆ. ಇದ್ಯಾಕೆ ಜಗೋ ಬಂದೊಳಗೆ ಮಾಡ್ತೀಯ ಮೈ ಮೇಲೆ? ಬಿಡೆ ನನ್ನ ಜುಟ್ಟು ಬಿಡೆ. ಏ ಮನೆ ಹಾಳಿ, ನೀನಲ್ವೇನೆ ನನ್ನ ಬಟ್ಟೆ ಪುಟ್ಟಿ ಯಾವ ಕೆರವಳಿ ಕೆಸ್ತಿದ್ದು? ಆದರೆ ನಂದು ಹೊಸ ಸೀರೆ ಎಲ್ಲ ಇತ್ತು ಕಣೆ. ನೀನು ಏನೇ ಬಂದರೆ ಅದು ಬರಬಾರದು. ಬಿಡೆ ನನ್ನ ಜುಟ್ಟು ಬಿಡೆ. ಜಯಕ ಬಿಡ್ಜಾಯಕ ಹೋಗ್ಲಿ. ಬಿಡ್ಜಾಯಕ ಬೇಡ. ಬಿಡ್ಜಾಯಕ ಕೂತು. ಬಿಡ್ಜಾಯಕ ಏನು ಕೆರೆ ಎತ್ತವ್ ನಿಂತ್ಕೊಂಡು ಎಲ್ಲ ಕಿತ್ತಾಡ್ತಾ ಇದ್ರಲ್ಲಿ ನೋಡಿದ್ರೆ ಏನನ್ನಕ್ಕಲ್ಲ. ಬಿಡು ಬಿಡು, ತೆಗಿ ಕೈ ತೆಗಿ. ಬಿಡು, ಅದೇನು ಕೈ ತೆಗಿ ನೋಡೋಣ. ಸುಮ್ಮನಿರೇ ಸುಧಾ, ನೀನು ಗೊತ್ತಾಗೋದಿಲ್ಲ. ಸುಮ್ಮನಿರೇ, ಈ ಮನೆ ಹಾಳಿಗೆ ಹಿಂಗೆ ಬುದ್ಧಿ ಕಲಿಸ್ಬೇಕು. ನನ್ನ ಹತ್ರನೇ ದೌಲತ್ ತೋರ್ಸಾಕ್ತಾಳೆ, ದೌಲತ್ ರಾಣಿ ಅವಳೆ ಕಿತ್ತೋದು ಮನೆ ಹಾಳಿ. ನಾನು ಜುಟ್ಟು ಬಿಟ್ರೆ ಸರಿ, ಇಲ್ಲ ಅಂತಂದರೆ ನಿನ್ನೆ ಕೆರವಳಿ ತಳ್ಬಿಡ್ತೀನಿ ನೋಡಿ. ನಾನು ಪುಟ್ಟಿ ಎಲ್ಲೋಗೈತೆ ನೀನೇ ಹೋಗ್ತಾ ಬರ್ಬೇಕೀಗ. ನಾನು ಪುಟ್ಟಿ ತಂದು ಇಲ್ಲಿ ಇಡಲಿಲ್ಲ ಅಂತಂದರೆ ನಿನ್ಗೆ ಅಷ್ಟೇ. ಆಮೇಲೆ ಅದರಲ್ಲಿ ನಾನು ಹೊಸ ಸೀರೆ ಬ್ಲೌಸು ಒಂದೇ ದಿನ ಹುಟ್ಟಿದ್ದು ತಗೊಂಡು ಎಷ್ಟು ಆಸೆ ಪಟ್ಟು ತೊಗೊಂಡಿದ್ದೆ. ತಗೊಂಡು ಒಂದೇ ಒಂದಿನ ಹುಟ್ಟಿದ್ದು ಅದನ್ನು ಅವಳು ನೀರಿಗೆ ಹಾಕೋಣ ಅಂತ ತಗೊಂಬಂದಿದ್ದೆ ಮನೆ ಹಾಳಿ. ನಾನು ಪುಟ್ಟಿ ಸಮೇತ ಎಸ್ತಲ್ಲ. ಏಯ್ ಅದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ ಕಣಿಲ್ಲ ಈ ಬೇವರ್ಸಿ. ನೀನು ತಗೊಂಡು ನಿನ್ನ ಪಾಡಿಗೆ ನೀನು ಹೋಗಿದ್ರೆ ಇಷ್ಟೆಲ್ಲ ಆಯ್ತಿತ್ತೇನೆ. ಬಂದಿಲ್ಲಿ ನಿಂದೆ ಆಟ ತೋರಿಸ್ತೀಯ, ನನ್ನ ಹತ್ರನೇ ಆಟ ಆಡಕತ್ತೀಯ. ನೋಡೀಗ ಹೋಗು, ಹುಡ್ಕೋಗು. ನಾನೇಕೆ ತಂದು ಕೊಡಲಿ ನಿನ್ನ ಬಟ್ಟೆಯ? ಹೋಗಿ ತಗೋಗು. ನನಗೇನು ಗೊತ್ತು? ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ನಿನ್ನ ಪುಟ್ಟಿ ನೋಡೂ ಇಲ್ಲ, ನನಗೆ ಎಸ್ತೂ ಇಲ್ಲ. ಹೌದೇನೆ? ಹಂಗ ನೋಡಿ ಈಗ ನಾನೇನು ಮಾಡ್ತೀನಿ ಅಂತ. ಜಯಕ ಬುಡ್ಜಯಕ, ಇದು ಯಾಕೆ ಹಿಂಗೆ ಆಡ್ತಿದ್ದೀರಾ ಇಬ್ಬರು ಕೆರೆತ ನಿಂತ್ಕೊಂಡು? ಅಯ್ಯೋ ದೇವ್ರೆ, ಬಿಡು ಬಿಡು ಕತಿ. ನೋಡ್ಸದಕ್ಕ ಎಂಥ ಕೆಲಸ ಮಾಡ್ತಾಳೆ ನೋಡ್ಸಕ್ಕ. ಇಂಥ ಮನೆ ಹಾಳಿನ ನಾನು ಸುಮ್ಮನೆ ಬಿಡ್ಬೇಕಾ ಹೇಳಿ ನೀನೇ? ಈಗ ನನಗೆ ಗೊತ್ತಿಲ್ಲ. ನನ್ನ ಬಟ್ಟೆ ಏನು ಎಸ್ತಾವಳೆ ಕೆರೆ ಒಳಿಕೆ, ಆ ಬಟ್ಟೆ ಎಲ್ಲ ತಂದು ಅವಳೇ ಒಗೆದು ನೀಟಾಗಿ ತಂದು ಕೊಡ್ಬೇಕು ನನಗೆ. ಇಲ್ಲ ಅಂತಂದರೆ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಏನೇ ನಾನು ನಿನ್ನ ಬಟ್ಟೆ ಒಕ್ಕೊಂಬಂದು ತಂದು ಕೊಡ್ಬೇಕಾ? ನನಗೆ ಯಾವುದೇ ಹಣೆ ಬರೋದು? ನಾನು ಯಾರ ಬಟ್ಟೆನೂ ತರಲ್ಲ, ಯಾರ ಬಟ್ಟೆ ಒಗೆಯೋದು ಇಲ್ಲ, ಏನೂ ಇಲ್ಲ. ಏನೇ ಮಾಡ್ತೀಯಾ? ನಿನ್ನ ಕೈಲಿ ಏನು ಮಾಡೋಕ್ಕೆ ಸಾಧ್ಯನೇ? ಮಾಡ್ಕೊ ಹೋಗಿಲಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಕೊಡೋಗೆ ಪಂಚಾಯತಿ ಕೂರಿಸ್ತೇನೆ, ಕೂರ್ಸೋಗೆ ನೋಡ್ತೀನಿ. ನಾನು ಬಂದು ಮಾತಾಡ್ತೀನಿ. ನಿನಗೆ ಪಂಚಾಯತಿನೂ ಸರಿ ಹೋಗಲ್ಲ, ಪೊಲೀಸ್ ಸ್ಟೇಷನು ಸರಿ ಹೋಗಲ್ಲ. ನಾನು ಮಾಡ್ತೀನಿ ನೋಡಿ ಈಗ ಏನು ಮಾಡ್ತೀನಿ ಅಂತ. ಅವಳೆ ಮನೆ ಹಾಳಿ ನನ್ನ ಪುಟ್ಟಿ ಯಾಕೆ ತಗೊಂಡೆ? ನಿನ್ನ ಬಟ್ಟೆ ಎಲ್ಲ ಒಗೆದು ಇಸ್ತ್ರಿ ಮಾಡಿಕೊಡೋಣ ಅಂತವ. ನೋಡ್ದೇನೆ ಏನು ಮಾಡೋಕ್ಕಾಗುತ್ತೆ ಅಂತ. ಹೋಗು ಎತ್ಕೋಗು. ಅಯ್ಯಯ್ಯೋ ಸುಧಾ, ನನ್ನ ಬಟ್ಟೆ ಕಡೆ ನನ್ನ ಗಂಡದ ಹೊಸ ಶರ್ಟ್ ಕಡೆ ನಾನು ಬಿಡೋದಿಲ್ಲ ಕಣೆ. ಸಾಯಿಸೇ ಬಿಡ್ತಾನೆ. ಒಗಿಬೇಡ. ನಾನು ಅದನ್ನೇ ಇಕ್ಕೋಬೇಕು ಅಂತ ಹೇಳಿದ್ರೆ ನಾನೇ ಒಕ್ಕಬತ್ತೀನಿ ಅಂತ ಹಠ ಮಾಡ್ತಕ ಬಂದಿದ್ದೀನಿ ಕಣೆ. ಅಯ್ಯೋ ಏನೇ ಮಾಡೋದು? ಅಯ್ಯೋ ಹೋಯ್ತೈತೆ ಕಣೆ, ತೇಳ್ಕೊಂಡು ಹೋಯ್ತೈತೆ ನೀರಲ್ಲಿ. ಲೈ ಸರೋಜಿ, ಆ ಬಟ್ಟೆ ಏನು ಎಸ್ತೆ ಇವಾಗ? ಬಟ್ಟೆನ ತಂದರೆ ಸರಿ, ಇಲ್ಲ ಅಂತಂದರೆ ನಾನು ಸುಮ್ಮನೆ ಬಿಡೋದಿಲ್ಲ ನೋಡಿ ನಿನ್ನ. ಏನೇ ಮಾಡ್ತೀಯಾ? ಏನೇ ಮಾಡೋಕ್ಕಾಯ್ತದೆ ನಿನ್ನ ಕೈಲಿ? ಅಯ್ಯೋ ಅಮ್ಮ ನನ್ನ ಜುಟ್ಟು. ಏನೇ ನಿನ್ನ ತಲೆಯಲ್ಲಿ ಹುಡ್ಕೊಂಡ್ರೆ ಕೂದಲಿಲ್ಲ? ಇರೋದೇ ಬೋಳ್ ಬಕ್ಕಚ್ಚಿ ಅಂತ ಹುಡುಗರು ಕಟ್ಟಿಂಗ್ ಇದ್ದಂಗೆ ಐತೆ. ಆ ಕೂದಲಿಟ್ಕೊಂಡು ನನ್ನ ಕೂದಲ ಮೇಲೆ ಕೈ ಹಾಕ್ತೀನಿ ಬೇವರ್ಸಿ. ಅಯ್ಯಯ್ಯೋ ಇದು ಯಾವ ಹಣೆ ಬರೋಣಪ್ಪ. ಇವಾಗ ಬಟ್ಟೆ ಒಗೆಯಕ್ಕೆ ಬರದೇ ಇದ್ರು ಆಗೋದು ಜಯಮ್ಮನ ಜೊತೆಲಿ. ಏನೋ ಜೊತೆಗೆ ಅವಳಲ್ಲ, ಈಗ ಬಟ್ಟೆ ಹೊಕ್ಕೊಂಡು ಹೋದ್ರಾಯ್ತು ಅಂತ ನಾನು ಬಂದರೆ ಇವ್ರು ನೋಡಿದ್ರೆ ಈ ಥರ ಕಿತ್ತಾಡ್ತವ್ರಲ್ಲಪ್ಪ. ಏನೇ ಮನೆ ಹಾಳಿ ನನ್ನ ಜೊತೆ ಹೇಳ್ಕತ್ತೀಯ? ಮಾಡ್ತೀನಿ ನೋಡಿ ಈಗ. ಸುಧಾ ಬಾರೆ, ನನ್ನ ಕಾಪಾಡು ಬಾರೆ, ತೇಳ್ಕೊಂಡು ಹೋಯ್ತಾ ಇದ್ದೀನಿ. ಈ ಮನೆ ಹಾಳಿ ತಾನು ಬೀಳೋದಲ್ಲದೆ ನನ್ನ ಸೇರಿಸಿ ಹೇಳ್ಕೊಳ್ಳಲ್ಲ ಕೆರೆ ಒಳಿಕೆ. ಅಯ್ಯೋ ಏನಪ್ಪ ಮಾಡೋದು? ಅಯ್ಯೋ ನೀನು ಗಂಡಂಗೆ ಇರೋದು ನಾನು ಒಬ್ಬಳೇ ಹೆಂಡ್ತಿ ಕಣಪ್ಪ ದೇವರೇ. ಉಳಿದವ್ರಿಗೆಲ್ಲ 20 ಜನ ಹೆಣ್ತಿರವ್ರೆ. ನನ್ನ ಗಂಡಂಗೂ ನಾನು ಒಬ್ಬಳೇ ಹೆಂಡ್ತಿ. ನಿನ್ನಿಂದನೇ ಇದೆಲ್ಲ ಆಗಿದ್ದು. ನೀನೇ ಬೇವರ್ಸಿ ಸುಮ್ಮನಿರ್ದೆಯಾ? ಕಾಲು ಕೆಟ್ಕೊಂಡು ಜಗಳಕ್ಕೆ ಬಂದು ಇಷ್ಟೆಲ್ಲ ಆಗೋಕ್ಕೆ ಕಾರಣ ನೀನೇ. ಜೇಕ ಕೈ ಕೊಡು. ಜೇಕ ಕೈ ಕೊಡು. ಆಯ್ತಿಲ್ಲ ಕಣೆ ಸುಧಾ, ಕೈ ಎಟ್ಟುತ್ತಾ ಇಲ್ಲ ಕಣೆ. ಅಲ್ಲಿ ಯಾರಾದರೂ ಕರ್ಕೊಬರೋಗೆ. ಅಯ್ಯೋ ನಾವು ಇಬ್ಬರು ಸತ್ತೋಗ್ಬಿಡ್ತೀವಿ ಕಣೆ. ಇಲ್ಲಾಂದರೆ ಕರ್ಕೊಬರೋಗೆ, ದಯವಿಟ್ಟು ಕರ್ಕೊಬರೋಗೆ. ಇರು ಅಲ್ಲಿ ಯಾರಾದರೂ ಸಿಗ್ತಾರ ನೋಡ್ತೀನಿ, ಕರ್ಕೊಬತ್ತೀನಿ. ಇರು ಬೇಗ ಕರ್ಕೊಬರೋಗೆ ಸುಧಾ, ಇಲ್ಲ ಅಂದರೆ ತೇಳ್ಕೊಂಡು ಹೊಟ್ಟೋಯ್ತೀವಿ ಕಣೆ. ಇನ್ನು ನಮ್ಮ ಹೆಣನೇ ಕಣೆ. ಅಯ್ಯೋ ದೇವ್ರೆ, ನನ್ನ ಜೀವನಕ್ಕೆ ಕೊಡೆ ಆಸೆನೂ ನೀವೇ ಇರಲಿಲ್ಲ ಕಣೆ. ಹಂಗೆ ಸತ್ತೋಯ್ತಾ ಇದ್ದೀನಿ ಸುಧಾ. ಕರ್ಕೊಬ ಹೋಗಿ, ಯಾರನ್ನಾದ್ರು ಕರ್ಕೊಂಬಂದು ನನ್ನ ಕಾಪಾಡೆ.
ಅಣ್ಣ ಯಾರಾದರೂ ಕಾಪಾಡಿ, ಯಾರಾದರೂ ಕಾಪಾಡಿ, ಜಯಮ್ಮನ ಸರೋಜಿನೂ ಕೆರೆ ಒಳಗೆ ಬಿದ್ದೋಗೋರು, ಯಾರಾದರೂ ಕಾಪಾಡಿ ಬನ್ನಿ ಬನ್ನಿ, ಯಾರಾದರೂ ಕಾಪಾಡಿ ಬಂದ್ರಣ್ಣ. ಅಕ್ಕ ಏನಕ್ಕಾಯ್ತು? ಯಾಕೆ ಹಿಂಗೆ ಬಡ್ಕೋತಾ ಇದ್ದೀರಾ? ಏನಾಯ್ತು? ಯಾರು ಕೆರೆಗೆ ಬಿದ್ದಿರೋದು? ಅಯ್ಯೋ ಸರೋಜಿನ ಜಯಮ್ಮನ ಜಗಳ ಆಡ್ಕೊಂಡು ಕೆರೆಗೆ ಬಿದ್ದುಬಿಟ್ಟವ್ರೆ ಕಣಪ್ಪ, ಕಾಪಾಡಪ್ಪ. ನನಗಂತೂ ಈಜು ಬರೋದಿಲ್ಲ ಕಣಪ್ಪ, ನಿಂಗೆ ಈಜು ಬಂದರೆ ದಯವಿಟ್ಟು ಕಾಪಾಡಪ್ಪ ಅವ್ರನ್ನ, ದಯವಿಟ್ಟು ಕಾಪಾಡಪ್ಪ. ಇರಿ ಅಕ್ಕ ಇರಿ, ನಾನು ಈಗಲೇ ಹೋಗಿ ಕಾಪಾಡ್ತೀನಿ. ಇರಿ ಅಕ್ಕ. ಅಪ್ಪ ಕಾಪಾಡಪ್ಪ, ನೋಡಪ್ಪ ಅಲ್ಲಿ ತೇಲ್ಕೊಂಡೋಯ್ತಾರೆ ನೋಡಪ್ಪ ಅಲ್ಲಿ. ಇದ್ಯಾಕೆ ಸುಧಾ, ಯಾಕೆ ಹಿಂಗೆ ಅಳ್ತಾ ನಿಂತೀಯ? ಏನಾಯ್ತು? ಜಜಕ್ಕ ಏನಕ್ಕ ಹೇಳಿ ನನ್ನ ಹಣೆ ಬರವ. ಜಯಮ್ಮನ ನಾನು ಬಟ್ಟೆ ಒಗೆನ ಅಂತ ಬಂದಿದ್ದು, ಸರೋಜಿ ಆಗಲೇ ಬಂದು ಬಟ್ಟೆ ಒಗ್ದಾಗಿತ್ತು. ಸುಮ್ಮನೆ ಇಟ್ಕಿದಂಗೆ ಇಬ್ಬರು ಜಗಳ ಕತ್ಕೊಂಡು ಆಳ್ಬಿಟ್ಟು, ಇವಳು ಕೆರೆಗೆಸಲು ಇವಳು ಪುಟ್ಟಿ, ಅವಳು ಕೆರೆಗೆಸಲು ಕೊನೆಗೆ ಜಗಳ ಆಡ್ಕೊಂಡು ಇಬ್ಬರು ಕೆರೆ ಒಳಗೆ ಬಿದ್ದೋದ್ರು ಕನಕ. ಅವ್ಳದೇ ಯಾರೋ ಪಾಪ ಬಂದ ಪುಣ್ಯಾತ್ಮ, ಈಗ ಅವ್ರನ್ನು ಈಜು ಬರುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಎಳ್ಕೊಂಬರಕ್ಕೆ ಹೋಗೋ ನೋಡಲಿ, ಅಲ್ಲಿ ನೋಡಲಿ ನೀರಲ್ಲಿ. ಅಯ್ಯಯ್ಯೋ ಹಿಂಗೂ ಇರ್ತಾರ ಹೆಣ್ಮಕ್ಳು? ಅಯ್ಯೋ ದೇವರೇ ಭಗವಂತ, ನೀನು ಹೋಗಿ ಹೋಗಿ ಇವ್ರ ಜೊತೆ ಬಂದಿದೆಯಲ್ಲ. ನೀನು ಮೊದಲೇ ಅವ್ಳಿಗೆ ಹೇಳ್ಬೇಕು ತಾನೆ ಜಯಮ್ಮನ, ಇಷ್ಟರವರೆಗೂ ಯಾಕೆ ಬಿಟ್ಟೆ? ನೀನು ತಡಿಬೇಕಿತ್ತು ತಾನೆ, ಅವ್ರು ಕೆರೆ ಬೀಳೋವರೆಗೂ ಯಾಕೆ ಬಿಟ್ಟೆ? ನೀನು ಸರಿಯಾಗಿ ಹೇಳ್ತಿದ್ಯಾ ಕನಕ, ನಾನೇನಾದ್ರು ಹೋಗಿ ಕೆರೆಗೆ ಬೀಳಿ ಅಂತ ಹೇಳಿದ್ನಾ? ಅವರಿಬ್ಬರು ಜಗಳ ಆಡ್ತಿದ್ದು ನೋಡ್ರಿ, ನನ್ನ ಸೇರ್ಸಿ ಹಾಕೊಳ್ಳೋರೇನೋ ಅಷ್ಟು ಮಟ್ಟಿಗೆ ಜಗಳ ಆಡ್ತಿದ್ರು. ನಾನು ಏನಾರು ಅವ್ರ ಜೊತೆಗೆ ಕೆರೆಗೆ ಬಿದ್ದಿದ್ರೆ 3 ಜನನು ಹೆಣಾಗಿ ಬಂದಿರೋ ಅಷ್ಟೇ. ಅಕ್ಕ ಅವ್ರಿಗೊಂಚೂರು ಎಚ್ಚರ ಮಾಡಿ ಅಕ್ಕ. ಅಷ್ಟರಲ್ಲಿ ಅಕ್ಕ ಈ ಕಡೆಗೆ ನೀರಲ್ಲಿ ತೇರ್ಕೊಂಡು ಹೋಯ್ತೈತೆ, ಅಕ್ಕನ ಹೇಳಕ್ಕತ್ತೀನಿ. ಏ ಸರೋಜಿ, ಎಚ್ಚರ ಮಾಡ್ಕೊಳ್ಳೆ, ಹೇಳೆ. ಅಕ್ಕ ಜಲ್ಜಕ್ಕ, ಸುಧಕ್ಕ, ನಾನು ಬದುಕಿದ್ದೀನ? ಅಯ್ಯೋ ದೇವ್ರೆ, ನಾನು ಸತ್ತೇ ಹೋದೆ ಅಂತ ಅನ್ಕೊಬಿಟ್ಟೆ ಕನಕ. ಅಯ್ಯೋ ಕಿತ್ತೋದು ಮನೆ ಹಾಳಿರ. ನಿಮ್ಮ ಜನ್ಮಕ್ಕಷ್ಟು ಕಿತ್ತಾಡ್ಕೊಂಡು ಕೆರೆಗೆ ಬಿದ್ದಿದ್ದೀರಲ್ರಿ. ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡಬೇಕಾಗಿತ್ತು? ಹೆಂಗೋ ಟೈಮ್ ಸರಿಯಾಗಿ ಅದು ಯಾವುದೋ ಹುಡುಗ ಬಂದು ಕಾಪಾಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲಾಂದಿದ್ರೆ ಏನು ಮಾಡಲ್ಲ ಈ ಸುಧತಾನೆ, ಏನು ಮಾಡೋಕ್ಕಾಗಿತ್ತೆ? ನೋಡಲಿ ಇನ್ನು ಜಯಕ ಸಿಕ್ಕಿಲ್ಲ, ಜಯಕನ ಎಳ್ಕೊಂಬರಕ್ಕೆ ಹೋಯ್ತು. ನೋಡಲಿ ಎದಳು ಆ ಕಡೆ ಕುತ್ಕೊಂಡು ರೆಸ್ಟ್ ಮಾಡು ಒಂಚೂರು. ಅಷ್ಟೇ ಜಯಮಕ್ಕನ ಎಳ್ಕೊಬತ್ತಾನೆ ಹುಡುಗ. ಹೋಗು ಆ ಕಡೆ ಕರ್ಕೊಂಡು ಹೋಗು ಸುಧಾ. ಅಪ್ಪ ಹುಡುಗ ಈ ಕಡೆ ಕರ್ಕೊಬರಪ್ಪ, ಈ ಕಡೆ ಕರ್ಕೊಬೈಲಿ, ನಾನಿದ್ದೀನಿ, ಎಳ್ಕೊಬೈಲಿ, ಈ ಕಡೆ ಇಳ್ಕೊಬೈಲಿ. ಅಕ್ಕ ಇವ್ರೊಂದು ಸ್ವಲ್ಪ ಜಾಸ್ತಿ ನೀರು ಕೊಟ್ಬಿಟ್ಟವ್ರೆ, ಒಂಚೂರು ನೀರೆಲ್ಲ ತೆಗೆದಿಸ್ಬಿಟ್ಟು ಒಂಚೂರು ಎಚ್ಚರ ಮಾಡಿ ಅಕ್ಕ. ನಂಗೆ ಒಂಚೂರು ಅರ್ಜೆಂಟ್ ಕೆಲಸ ಐತೆ, ನಾನು ಬೇರೆ ಊರನು ಈ ಕಡೆಯಿಂದ ಹೋಯ್ತಾ ಇದ್ದೆ, ಇವ್ರು ಯಾರೋ ಕಿರ್ಚ್ಕೊತಾ ಇದ್ರಲ್ಲ, ಹಂಗಾಗಿ ಈ ಕಡೆ ಬಂದೆ ಕನಕ. ನಾನು ಬರ್ತೀನಿ. ನಿನ್ನಿಂದ ಭಾಳ ಉಪಕಾರ ಆಯಿತು ಕಣಪ್ಪ. ನೀನು ಬರಲಿಲ್ಲ ಅಂದಿದ್ರೆ ಇವತ್ತು 2 ಜೀವ ಹೋಗ್ಬಿಡವು ಕಣಪ್ಪ. ನಿನ್ನ ದೇವ್ರು ಕಣಪ್ಪ, ನಿನ್ನ ದೇವರು. ಇರಲಿ ಬಿಡಿ ಅಕ್ಕ, ನಮ್ಮ ಕೈಲಾಗಿದ್ದ ಸಹಾಯ ನಾವು ಮಾಡಬೇಕಲ್ವಾ? ಒಳ್ಳೇದು ಕೆಟ್ಟದ್ದು ಅಂತ ಇರುತ್ತಲ್ವಾ, ದೇವ್ರು ನೋಡ್ಕೊತಾನೆ ಎಲ್ಲನೂ. ಅವ್ರನ್ನ ಆಸ್ಪತ್ರೆ ಕರ್ಕೊಂಡೋಗ್ಬಿಡಿ. ಹಂಗೇನೆ ಸ್ವಲ್ಪ ಸುಸ್ತಾಗಿದ್ದಾರೆ, ನೀರು ಕುಡಿದ್ಬಿಟ್ಟಿದ್ದಾರೆ. ಸ್ವಲ್ಪ ನೋಡಿ ಒಂಚೂರು ಆರಾಮಾದರು ಅಂತಂದರೆ ಮನೆ ಕರ್ಕೊಂಡೋಗಿ, ಇಲ್ಲ ಅಂತಂದರೆ ಆಸ್ಪತ್ರೆ ಕರ್ಕೊಂಡೋಗ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ಸಿಕ. ನಾನು ಹಿಂಗೆ ಬರ್ತೀನಿ. ಅಪ್ಪ ನಿಂತ್ಕೊಳಪ್ಪ ಇಲ್ಲಿ. ಹೇಳಿ ಅಕ್ಕ. ನಿನ್ನಿಂದ ಭಾಳ ಉಪಕಾರ ಆಯಿತು ಕಣಪ್ಪ. ನೀನು ಇವತ್ತು ಬರಲಿಲ್ಲ ಅಂತ ಅಂದಿದ್ರೆ ಏನಾಯ್ತಿತ್ತೋ ಗೊತ್ತಿಲ್ಲ ಕಣಪ್ಪ. ದೇವ್ರು ಬಂದಂಗೆ ಬಂದ್ಬಿಟ್ಟೆ ಕಣಪ್ಪ. ನಿನ್ನ ಋಣ ಯಾವತ್ತೂ ತೀರ್ಸೋದಿಲ್ಲ ಕಣಪ್ಪ. ಇವ್ರಿಗೇನಾದರೂ ಹೆಚ್ಚು ಕಮ್ಮಿ ಆಗಿದೆ, ನನ್ನನ್ನು ನಾನೇ ಕ್ಷಮಿಸ್ಕೋತಾ ಇರಲಿಲ್ಲ ಕಣಪ್ಪ. ನಾನೇ ಜೊತೆಲಿದ್ದಿದ್ದು, ನಾನೇ ಕಾಪಾಡೋಕ್ಕಾಗಲಿಲ್ಲ ಅಂತ ತುಂಬ ಬೇಜಾರಾಗೋದು ಕಣಪ್ಪ. ತುಂಬ ಉಪಕಾರ ಆಯಿತು ಕಣಪ್ಪ ನಿನ್ನಿಂದ. ಇರಲಿ ಬಿಡಿ ಅಕ್ಕ, ಮನುಷ್ಯಂಗೆ ಸಹಾಯ ಮಾಡಬೇಕಲ್ವಾ? ಬರ್ತೀನಕ್ಕ, ನನಗೂ ಟೈಮ್ ಆಗ್ಬಿಡ್ತೀವಿ. ಅಕ್ಕ ಯಾಕಕ್ಕ ಜಯಕ ಕಂಡೇ ಬಿಡ್ತಾ ಇಲ್ಲ? ಸುಧಾ ನನಗೂ ಏನು ಅಂತ ಗೊತ್ತಾಯ್ತಿಲ್ಲ ಕಣೆ. ಫಸ್ಟ್ ಆಸ್ಪತ್ರೆ ಕರ್ಕೊಂಡೋಗೋಣ. ಇವಳು ನೀರೇ ಕಗ್ತಾ ಇಲ್ಲ ಕಣೆ, ಏನು ಮಾಡಿದ್ರೆ ನೀರು ಕಗ್ತಾ ಇಲ್ಲ. ಅಲ್ಲಿ ಯಾರಾದರೂ ಇದ್ರೆ ಕಕ್ಕ ಬರೋ ಒಂಚೂರು ಆಸ್ಪತ್ರೆ ಕರ್ಕೊಂಡೋಗ್ಬಿಟ್ಟು ಆಸ್ಪತ್ರೆಲಿ ಅಡ್ಮಿಟ್ ಮಾಡೋಣ. ಅಕ್ಕ ನೀನು ಟ್ರೈ ಮಾಡ್ತೀರಕ್ಕ, ಏನಾದರೂ ನೀರು ಕಗ್ಸೋಕ್ಕಾದ್ರೆ ಕಗ್ಸು, ಹೊಟ್ಟೆ ಮೇಲೆ ಕೈ ಇಟ್ಟು ಜೋರಾಗಿ ಪ್ರೆಸ್ ಮಾಡಕ್ಕ. ಅಪ್ಪ ದೇವ್ರೆ, ನಾನು ಇನ್ನೂ ಬದುಕಿದ್ದೀನ? ಅಯ್ಯೋ ನನ್ನ ಬಟ್ಟೆ, ನನ್ನ ಗಂಡನ ಹೊಸ ಶರ್ಟ್ ಎಲ್ಲ ನೀರಲ್ಲಿ ಓಟಾಯ್ತಲ್ಲಪ್ಪ ದೇವ್ರೆ. ಅಯ್ಯ ನಿನ್ನ ದರಿದ್ರ ಬಾಯಲ್ಲಿ ಮಣ್ಣಾಕ ಅಂದರು. ಅಲ್ಲ ಕಣೆ, ನೀನು ಬದುಕಿರೋದೇ ಹೆಚ್ಚು, ನಾನು ಬದುಕಿದ್ದೀನಲ್ಲ ಅಂತ ಖುಷಿ ಪಡೆದೆ. ನನ್ನ ಗಂಡನ ಶರ್ಟ್ ನೀರಲ್ಲಿ ಹೋಯ್ತಲ್ಲ ಅಂತ ಗೋಳಾಡ್ತಾ ಇದೆಯಲ್ಲೇ. ಫಸ್ಟು ಎದ್ದು ನಡಿ ಮನೆ ಕಡೆಗೆ. ನೀನು ಬದುಕಿರೋದೇ ಹೆಚ್ಚು, ನೀನು ಹೋಗಿದ್ರೆ ಇವಾಗ ಅಷ್ಟೇ ನಿನ್ನ ಕತೆ ಇವತ್ತು ಮುಗ್ದೋಯ್ತಿತ್ತು ಅಂತ ಅನ್ಕೊಬಿಡು. ನಿನ್ನ ಜೀವನನೇ ಇಲ್ಲ ಅಂತ ಅನ್ಕೊಬಿಡು. ಅಂಥದ್ರಲ್ಲಿ ಯಾವುದೋ ಒಂದು ಹುಡುಗ ಬಂದು ಪಾಪ ಪುಣ್ಯಾತ್ಮ ಕಾಪಾಡ್ಬಿಟ್ಟು ನಿನ್ನ ಬದುಕಿಸ್ಬಿಟ್ಟು ಹೋಗೋನೆ. ನೀನು ನೋಡಿದ್ರೆ ನನ್ನ ಶರ್ಟ್ ಹೋಗೈತೆ, ನನ್ನ ಗಂಡನ ಶರ್ಟ್ ಹೋಗೈತೆ ಅಂತ ಗೋಳಾಡ್ತಿದೆಯಲ್ಲೇ. ನಿನ್ನ ಜನ್ಮಕ್ಕಷ್ಟು. ನಡಿ ಎದ್ದು. ಇಲ್ಲಿ ಯಾರು ಬಂದು ನಿನ್ನ ಗಂಡನ ಶರ್ಟ್ ಹಸ್ತಿರ್ಲಿಲ್ಲ. ನೀನು ಯಾಕೆ ಅವಳ ಬಟ್ಟೆ ತೆಗೆದು ನೀರೊಳಗೆ ಅಷ್ಟೇ? ಅದಕ್ಕೆ ಅವಳು ತೆಗೆದಸ್ತವಳೆ. ನೀನು ಮಾಡಿದ್ದೀನಿ, ಅವಳು ಮಾಡಿರೋದು. ಈಗ ನಡಿ ಫಸ್ಟ್ ಮನೆಗೆ ನಡಿ ಫಸ್ಟ್.